ಹಲೋ ಗೈಸ್, ವೆಲ್ಕಮ್ ಟು ಕನ್ನಡ ಟ್ರೇಡರ್ಸ್ ಹಬ್. ಈ ವಿಡಿಯೋದಲ್ಲಿ ಬೇಸಿಕ್ ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಕಾಂಪ್ಲಿಕೇಟ್ ಮಾಡೋದು ಬೇಡ. ಎಷ್ಟು ಸಿಂಪಲ್ ಆಗಿದ್ದರೆ ಅಷ್ಟು ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಸ್ಟಾರ್ಟ್ ಮಾಡೋಣ ಈ ಸೆಷನ್ನ. ಟ್ರೇಡಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಟ್ರೇಡಿಂಗ್ ಅಂತಲೇ ಅಂದರೆ ಒಂದು ವ್ಯಾಪಾರ. ಇಲ್ಲಿ ವ್ಯಾಪಾರ ಯಾರ ಮಧ್ಯೆ ನಡೆಯುತ್ತೆ ಅಂದರೆ ಹಣದ ಮಧ್ಯೆ ನಡೆಯುತ್ತೆ. ಅಂದರೆ ಮನಿಗೆ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡುತ್ತೆ. ಟ್ರೇಡಿಂಗ್ ಅಂದರೆ ಮನಿಯಿಂದ ಆಗುವಂಥದ್ದು. ನೀವು ನಾರ್ಮಲ್ ಕೇಳ್ತಾ ಇರ್ತೀರ, ಟ್ರೇಡ್ ಅಂದರೆ ವ್ಯಾಪಾರ. ಬೇರೆ ಕಡೆ ಎಲ್ಲ ವಸ್ತುಗಳಿಂದ ವ್ಯಾಪಾರ ಆಗುತ್ತೆ, ಬಟ್ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಮನಿಯಿಂದ ವ್ಯಾಪಾರ ಆಗುತ್ತೆ. ಯಾವ ರೀತಿ ವ್ಯಾಪಾರ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರೋ ಒಂದು ಟಾಟಾ ಕಂಪನಿ ಇದೆ. ಟಾಟಾ ಕಂಪ್ನಿಲಿ ಮಲ್ಟಿಪಲ್ ಕಂಪ್ನೀಸ್ ಇದೆ. ಎಕ್ಸಾಂಪಲ್ ನಾವು ಇವಾಗ ಟಾಟಾ ಸ್ಟೀಲ್ ಅಂತ ತಗೊಳ್ಳಿ. ಇವಾಗ ಟಾಟಾ ಸ್ಟೀಲ್ ಅನ್ನೋ ಕಂಪನೀಲಿ ನೀವು ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡ್ತೀರ, ಶೇರ್ಸ್ನ ಒಂದು 10 ಶೇರ್ಸ್ನ ಪರ್ಚೇಸ್ ಮಾಡ್ತೀರ ಅಂದ್ಕೊಳ್ಳಿ. ಇವಾಗ ಅದ್ರ ಪ್ರೈಸ್ ಬಂದುಬಿಟ್ಟು ಎಕ್ಸಾಂಪಲ್ಗೆ 150 ರುಪೀಸ್ ಇದೆ ಅಂದ್ಕೊಳ್ಳಿ. ಅದೇನಾದರೂ 165 ರುಪೀಸ್ ಹೋದರೆ ನೀವು ಅದನ್ನು ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೋಬೋದು. ಅಂದರೆ ಪ್ರತಿ ಶೇರ್ ಮೇಲೂ ನಿಮ್ಗೆ 15 ರೂಪಾಯಿ ಲಾಭ ಬಂತು. ಆ ರೀತಿ 15 ರೂಪಾಯಿ ಥರ ಆದರೆ 10 ಶೇರ್ಗೆ ಎಷ್ಟಾಯಿತು? 150 ರೂಪಾಯಿ ಥರ ಲಾಭ ಆಯಿತು. ಅದೇ ರೀತಿ ನೀವು ಸೆಲ್ ಕೂಡ ಪ್ರಾಫಿಟ್ ಮಾಡ್ಬೋದು, ಸೆಲ್ ಮಾಡಿ ಕೂಡ ಪ್ರಾಫಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅದೇ ಸ್ಟಾಕ್ ಪ್ರೈಸು 150 ರೂಪಾಯಿಲಿದೆ. ನೀವು ಸೆಲ್ ಮಾಡಿದ್ದೀರಾ, ಪ್ರೈಸು 135ವರೆಗೂ ಬಂದಿದೆ. ಇವಾಗ ನೀವು ಬೈ ಮಾಡಿ ಪ್ರಾಫಿಟ್ ಮಾಡ್ಬೋದು. ಇಂಟ್ರಾಡೇಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನೀವು ಬೈ ಮಾಡಿ ಕೂಡ ಲಾಭ ಮಾಡ್ಬೋದು, ಸೆಲ್ ಮಾಡಿ ಕೂಡ ಲಾಭ ಮಾಡ್ಬೋದು. ನೀವು ಬೈ ಮಾಡೋದಕ್ಕಿಂತ ಮುಂಚೆ ಯಾಕೆ ಬೈ ಮಾಡ್ತಿದ್ದೀರಾ, ಸೆಲ್ ಮಾಡೋದಕ್ಕಿಂತ ಮುಂಚೆ ಯಾಕೆ ಸೆಲ್ ಮಾಡ್ತಿದ್ದೀರಾ ಅನ್ನೋ ಐಡಿಯಾ ನಿಮಗೆ ಮಾತ್ರ ಇರಬೇಕು. ಅದಕ್ಕೆ ನೀವು ಸ್ವಲ್ಪ ಟ್ರೇಡಿಂಗ್ ಅಂದರೆ ಏನು ಅನ್ನೋದನ್ನು ನೀಟಾಗಿ ಕಲ್ತಿರಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ತುಂಬ ಜನಕ್ಕೆ ಸ್ಟಾಕ್ ಎಕ್ಸ್ಚೇಂಜಸ್ ಅಂದರೆ ಏನು? ಸ್ಟಾಕ್ ಎಕ್ಸ್ಚೇಂಜಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಎರಡಿದೆ. ಒಂದು ಬಂದು BSE, ಇನ್ನೊಂದು ಬಂದು NSE. BSE ಅಂತ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನಮ್ಮ ಇಂಡಿಯಾದಲ್ಲಿ ಇವೆರಡು. ಬೇರೆ ದೇಶಗಳೆಲ್ಲ ತುಂಬ ಇದೆ. ಚೈನಾದಲ್ಲಿ ಶಾಂಘೈ ಇದೆ, ಹಾಂಗ್ಕಾಂಗಲ್ಲಿ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ನ್ಯೂಯಾರ್ಕಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇನ್ನು ಮಲ್ಟಿಪಲ್ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಬಟ್ ನಾವು ಡೇ ಟ್ರೇಡಿಂಗ್ನ ಮ್ಯಾಕ್ಸಿಮಮ್ ಟೈಮ್ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೇ ಮಾಡೋದ್ರಿಂದ ನಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಐಡಿಯಾ ಇದ್ದರೆ ಸಾಕು, ಬೇರೆದ್ರ ಬಗ್ಗೆ ಬೇಕಾಗಿಲ್ಲ. ಈಗ ಸ್ಟಾಕ್ ಎಕ್ಸ್ಚೇಂಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಅದೊಂಥರ ಮಾರ್ಕೆಟ್ ಥರ ಅಂದ್ಕೊಳ್ಳಿ. ಆ ಮಾರ್ಕೆಟಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತೆ. ಅಂದರೆ ಅದೊಂಥರ ದೊಡ್ಡ ಆಫೀಸ್ ಥರ ಇರುತ್ತೆ. ಆ ಆಫೀಸ್ ಒಳಗಡೆ ಎಲ್ಲದನ್ನು ಮೇಂಟೈನ್ ಮಾಡ್ತಾರೆ. ಪ್ರತಿಯೊಂದು ಕಂಪ್ನಿ ಶೇರ್ಸ್, ಪ್ರತಿಯೊಂದು ಕಂಪ್ನಿ ಲಿಸ್ಟಿಂಗ್, ಪ್ರತಿಯೊಂದು ಕಂಪ್ನಿದು ವ್ಯಾಲ್ಯೂಯೇಷನ್ ಎಲ್ಲದನ್ನು ಕೂಡ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಸ್ಟಾಕ್ ಎಕ್ಸ್ಚೇಂಜಲ್ಲೇ ಎಲ್ಲ ಕಂಪ್ನಿಗಳು ಲಿಸ್ಟ್ ಆಗಿರುತ್ತೆ, ಅಲ್ಲಿ ಮಾತ್ರನೇ ಟ್ರೇಡ್ ಆಗುತ್ತೆ. ಇವಾಗ ನೀವು ಒಂದು ಕಂಪ್ನಿಲಿ ಶೇರ್ನ ಪರ್ಚೇಸ್ ಮಾಡಿದ್ದೀರ. ಶೇರ್ನ ಪರ್ಚೇಸ್ ಮಾಡಿದ್ದೀರ ಅಂದರೆ ನೀವು ಪಾರ್ಷಿಯಲಿ ಓನರ್ ಆಫ್ ದ ಕಂಪ್ನಿ. ಬಟ್ ಅಂದರೆ ನೀವು ಅದು ಫಿಸಿಕಲ್ಲಾಗಿ ಹೋಗಿ ಆ ಕಂಪ್ನಿ ಹತ್ರ ನಾನು ಇದರಲ್ಲಿ ಶೇರ್ ಪರ್ಚೇಸ್ ಮಾಡಿದ್ದೀನಿ, ಏನು ಮಾಡ್ತಿದ್ದೀರಾ ಅನ್ನೋದು ತಪ್ಪು. ನೀವು ಓನ್ಲಿ ಫಾರ್ ಪಾರ್ಷಿಯಲ್ ಓನರ್. ನೀವು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಮಾತ್ರನೇ ಪಾರ್ಷಿಯಲ್ ಓನರ್ ಆಗಿದ್ದೀರಾ. ನಿಮಗೂ ಡೈರೆಕ್ಟ್ ಕಂಪ್ನಿಗೂ ಯಾವುದೇ ಸಂಬಂಧ ಇರೋಲ್ಲ. ಇದನ್ನು ಚೆನ್ನಾಗಿ ಗುರ್ತಿಟ್ಕೊಳ್ಳಿ. ಮತ್ತು ಟ್ರೇಡಿಂಗಲ್ಲಿ ಇಂಟ್ರಾಡೇ, ಸ್ವಿಂಗ್ ಟ್ರೇಡ್, ಪೊಸಿಷನಲ್ ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ ಟ್ರೇಡಿಂಗ್, ಇಕ್ವಿಟಿ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್, ಫಾರೆಕ್ಸ್ ಟ್ರೇಡಿಂಗ್, MCX ಟ್ರೇಡಿಂಗ್, ಇನ್ನು ಮಲ್ಟಿಪಲ್ ಟ್ರೇಡಿಂಗ್ ಇದೆ. ಅದು ಒಂದೊಂದು ಡಿಫ್ರೆಂಟ್ ಟ್ರೇಡ್ ಮಾಡ್ತಾರೆ. ಒಬ್ಬೊಬ್ಬರು ಕ್ರಿಪ್ಟೋನ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಫಾರೆಕ್ಸ್ನ ಇಷ್ಟಪಡ್ತಾರೆ,
ಒಬ್ಬೊಬ್ಬರು ಈಕ್ವಿಟೀಸ್ನ ಇಷ್ಟಪಡ್ತಾರೆ. ನಾನು ಈಕ್ವಿಟೀಸಲ್ಲಿ ಟ್ರೇಡ್ ಮಾಡ್ತೀನಿ. ವೈ? ಬಿಕಾಸ್ ನನಗೆ ಕನ್ವೀನಿಯನ್ಸ್ ಆಗಿರುತ್ತೆ. ಡೇ ಟೈಮ್ ಫ್ರೇಮ್ ನಮಗೆ 9:15 to 3:30ವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ. ನಾವು ಒಂದು ನೈಟ್ ಕೂತ್ಕೊಂಡು ಅನಾಲಿಸಿಸ್ ಮಾಡ್ಬೋದು, ಪ್ರಾಪರಾಗಿ ರೀಡ್ ಮಾಡ್ಬೋದು. ಕ್ರಿಪ್ಟೋಲೆಲ್ಲ ಏನಪ್ಪ ಅಂತ ಅಂದರೆ ಪ್ರಾಪರ್ ಲೆವೆಲ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಅದು ಯಾವ ಬರ್ಬೋದು, ಬರೋವಂಥ ಟೈಮ್ ಕೂಡ ಲೇಟ್ ಆಗ್ಬೋದು, ಅದಕ್ಕೋಸ್ಕರ ಅಷ್ಟೆ. ಬಟ್ ಮಾಡೋದೇ ಇಲ್ವಾ ಅಂದರೆ ಮಾಡ್ತೀವಿ. ಬೇಸ್ಡ್ ಆನ್ ಇನ್ ಕೇಸ್ ಲೆವೆಲ್ಗೆ ಬಂದಾಗ ಮಾತ್ರನೇ ಟ್ರೇಡ್ ಮಾಡ್ತೀವಿ. ಓಕೆ, ಇದು ಬೇಸಿಕ್. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಗೊತ್ತಾಯಿತು, ಟ್ರೇಡಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಈ ಟ್ರೇಡಿಂಗಲ್ಲಿ ನೀವು ಯಾವ ರೀತಿ ಸಕ್ಸಸ್ ಪಡಿಬೋದು. ಸಕ್ಸಸ್ನ ಪಡಿಬೇಕಂದ್ರೆ ನೀವು ಕಲಿಬೇಕು. ಲೈಕ್ ವಾಲ್ಯೂಮ್ ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು, ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಡಿಸಿಪ್ಲಿನ್ ಅನ್ನೋದು ಎಷ್ಟು ತುಂಬ ಮುಖ್ಯ ಮಾರ್ಕೆಟಲ್ಲಿ. ನಿಮ್ಮ ಮನಿನ ಕಾಪಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಪ್ರಾಫಿಟಬಲ್ ಆಗ್ಬೋದು ಅನ್ನೋದನ್ನು ಯಾರೂ ಹೇಳ್ಕೊಡಲ್ಲ. ತುಂಬ ಜನ ಯೂಟ್ಯೂಬಲ್ಲಿ ಆಪ್ಷನ್ಸ್ ಮಾಡಿ ಕ್ವಿಕ್ ಮನಿ ಅಂತ ಹೇಳ್ಬಿಟ್ಟು ತುಂಬ ಜನನ ಸರ್ವನಾಶ ಮಾಡಾಕಿದ್ದಾರೆ. ಇನ್ ಕೇಸ್ ನಿಮ್ಮ ಅದೃಷ್ಟಕ್ಕೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಅದೃಷ್ಟ. ಯಾಕಂದರೆ ಇನ್ ಕೇಸ್ ನೀವು ಮಾರ್ಕೆಟಲ್ಲಿ ಏನೂ ಲಾಸ್ ಆಗಿಲ್ಲ, ನೀವೊಬ್ಬ ಬಿಗಿನರ್, ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ಈ ಚಾನಲ್ ನಿಮಗೆ ದಾರಿದೀಪ ಆಗುತ್ತೆ. ಆಪ್ಷನ್ ಟ್ರೇಡ್ ಮಾಡಿ ಲಾಸ್ ಆಗಬೇಡಿ. ಈಕ್ವಿಟಿ ಟ್ರೇಡಿಂಗ್ ಮಾಡಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆರಾಮಾಗಿ ಮಾಡ್ಬೋದು, ಪ್ರಾಫಿಟೇಬಲಾಗಿ ಕೂಡ ಇರ್ಬೋದು. ಇದನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಆಪ್ಷನ್ಸು ಫ್ಯೂಚರ್ಸ್ ಅಂತ ಮಾಡ್ತಾರೆ. ಅವರು ಬೇಸಿಕ್ ತಿಂಗೇ ಗೊತ್ತಿರಲ್ಲ, ಯಾವ ರೀತಿ ಪ್ರೈಸ್ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಬಟ್ ಆದರೂ ಟ್ರೇಡ್ ಮಾಡ್ತಾರೆ, ಆದರೂ ಲಾಸ್ ಆಗ್ತಾರೆ. ಬಟ್ ನನ್ನ ಒಂದು ಒಪಿನಿಯನ್, ಇಷ್ಟು ವರ್ಷ ಟ್ರೇಡ್ ಮಾಡಿದ್ಮೇಲೆ ಗೊತ್ತಾಗಿತ್ತು, ಈಕ್ವಿಟಿ ಈಸ್ ದ ಬೆಸ್ಟ್. ಅದು ಬಿಟ್ಟರೆ ನೀವು ಬೇಕಾದರೆ ಕ್ರಿಪ್ಟೋನಲ್ಲಾದರೂ ಮಾಡ್ಬೋದು, M6ಅಲ್ಲಾದರೂ ಟ್ರೇಡ್ ಮಾಡ್ಬೋದು. ಬಟ್ ದ ಥಿಂಗ್ ಈಸ್, ನಿಮಗೆ ಕನ್ವೀನಿಯೆಂಟ್, ನೀವು ಕಲಿಬೇಕು ಸ್ಟಾರ್ಟಿಂಗಲ್ಲಿ ಅಂದರೆ ಈಕ್ವಿಟಿ ಈಸ್ ಬೆಟರ್. ನಿಮಗೆ ಲಿಕ್ವಿಡಿಟಿ ಸಿಗುತ್ತೆ, ನೀವು ಪ್ರಾಪರಾಗಿರುವಂಥ ಸ್ಟಾಕ್ಸ್ನ ಚೂಸ್ ಮಾಡ್ಕೋಬೇಕಷ್ಟೆ. ಆರಾಮಾಗಿ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಬಟ್ ಏನಂದರೆ ಗಿಪ್ಷನ್ ಟ್ರೇಡ್ ಮಾಡಿ ಲಾಸ್ ಆಗಬೇಡಿ. ಇದನ್ನು ನಾನು ನಿಮಗೆ 3-4ನೇ ಸರಿ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಯಾರಾದರೂ ಲಾಸ್ ಆಗಿರೋ ಸ್ಟೋರಿಗಳನ್ನ ಕೇಳಿ, ಅವ್ರು ಮ್ಯಾಕ್ಸಿಮಮ್ ಹೇಳ್ತಾರೆ ಆಪ್ಷನ್ಸ್ ಟ್ರೇಡಿಂಗ್ ಅಂತಾರೆ. ಈಕ್ವಿಟಿ ಟ್ರೇಡಿಂಗಲ್ಲಿ ಆ ರೀತಿ ಇರೋಲ್ಲ. ನೀವು ರಿಸ್ಕನ್ನ ಮ್ಯಾನೇಜ್ ಮಾಡ್ಬೋದು, ಪ್ರಾಪರಾಗಿ ಕಲಿಬೋದು. ನೀವು ಕಲಿತ್ರೆ ಮಾತ್ರನೇ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗಲು ಸಾಧ್ಯ ಲಾಂಗ್ ಟರ್ಮ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯಿತು ಅನಿಸುತ್ತೆ. ನಾನು ನಿಮ್ಗೆ ಹೇಳೋದೊಂದೇ, ಫಸ್ಟು ಕಲೀರಿ, ಫಸ್ಟು ಬೇಸಿಕ್ ನೆಸಸರೀಸ್ನ ಕಲೀರಿ. ಆನ್ಲೈನಲ್ಲಿ ಬೇರೆ ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ. ಆಪ್ಷನ್ ಟ್ರೇಡಿಂಗ್ ಮಾಡಿ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಆಗಬೇಡಿ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ಕಲೀರಿ. ಫಸ್ಟು ಚಿಕ್ಕ ಕ್ಯಾಪಿಟಲಲ್ಲೇ ಪ್ರಾಫಿಟಬಲ್ ಟ್ರೇಡರ್ ಆಗುವಂಥ ಕೆಪಾಸಿಟಿ ನನಗಿದೆ ಅನ್ನೋದನ್ನು ಕಲ್ತಾದ್ಮೇಲೆ ನೀವು ಬೇಕಾದ್ರೆ ದೊಡ್ಡದು ರಿಸ್ಕ್ ತೊಗೋಬೋದು. ದೊಡ್ಡ ರಿಸ್ಕ್ ತೊಗೊಳೋಕ್ಕಿಂತ ಮುಂಚೆ ಫಸ್ಟ್ ಆ ಬಿಸ್ನೆಸ್ ಮಾಡೆಲ್ನ ತಿಳ್ಕೊಳ್ಳಿ. ಈ ಸ್ಟಾಕ್ ಮಾರ್ಕೆಟ್ನ ಬಿಸ್ನೆಸ್ ಥರ ಟ್ರೀಟ್ ಮಾಡಿ. ಈ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಫಸ್ಟ್ ಕಲೀರಿ. ಎನಿವೆ, ಈ ವಿಡಿಯೋದಲ್ಲಿ ನಾನು ಹೇಳಿರೋ ಕಾನ್ಸೆಪ್ಟು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ.